ಕರ್ನಾಟಕದ ವಿಜಯಪುರ ಜಿಲ್ಲೆಯ ಜೈನಾಪುರದ ಕಾಶಿಬಾಯಿ ದೇಸಾಯಿ ಅವರ ಬಗ್ಗೆ ತಿಳ್ಕೊಳ್ಳೋಣ. ಸ್ವತಂತ್ರ ಪೂರ್ವ ಭಾರತದಲ್ಲಿ ಸಾವಿರಾರು ಎಕರೆ ಭೂಮಿಯನ್ನು ದೇಸಾಯಿತಿ ಮಾಡುತ್ತಿದ್ದ ಕುಟುಂಬ ಈ ದೇಸಾಯಿ ಕುಟುಂಬ. ಈ ಕುಟುಂಬವನ್ನು ಮುನ್ನಡೆಸುತ್ತಿದ್ದವರು ಕಾಶಿಬಾಯಿ ದೇಸಾಯಿ ಅವರು. ಬ್ರಿಟಿಷರ ಆಳ್ವಿಕೆ ಇದ್ದಾಗ ಭಾರತದಲ್ಲಿ ಪ್ರತಿಷ್ಠಿತ ರೋಲ್ಸ್ ರಾಯ್ಸ್ ಕಾರನ್ನು ಹೊಂದಿದವರಲ್ಲಿ ನಮ್ಮ ಕಾಶಿಬಾಯಿ ಮಲ್ಲಪ್ಪ ದೇಸಾಯಿ ಅವರು ಮೊದಲಿಗರು. ಅವರು ಹೊಂದಿದ್ದ ರೋಲ್ಸ್ ರಾಯ್ಸ್ ಕಾರನ್ನು ಬ್ರಿಟಿಷ್ ಸರ್ಕಾರದ ಅಡಿಯಲ್ಲಿ ನೋಂದಣಿ ಮಾಡಿಸಿದ್ದರು ಹಾಗೂ ಅನೇಕ ಸಭೆ ಸಮಾರಂಭಗಳಿಗೆ ಅದರಲ್ಲೇ ತೆರಳುತ್ತಿದ್ದರು. ಇದನ್ನು ಅರಿತಿದ್ದ ಬ್ರಿಟಿಷ್ ಸರ್ಕಾರದ ಡಿಸಿ ಒಬ್ಬರು ತಮ್ಮ ಮೇಲಾಧಿಕಾರಿಗಳನ್ನು ಬರಮಾಡಿಕೊಳ್ಳಲು ಕಾಶಿಬಾಯಿ ಅವರ ರೋಲ್ಸ್ ರಾಯ್ಸ್ ಕಾರನ್ನು ನೀಡಲು ಕೋರುತ್ತಾರೆ. ಇದನ್ನು ಅರಿತ ಕಾಶಿಬಾಯಿ ದೇಸಾಯಿ ಅವರು ನನ್ನ ರೋಲ್ಸ್ ರಾಯ್ಸ್ ಕಾರು ನನ್ನ ಹಾಗೂ ನನ್ನ ಕುಟುಂಬದ ಬಳಕೆಗೆ ಮಾತ್ರ ಸೀಮಿತ ಎಂದು ಹೇಳುತ್ತಾರೆ. ಸಿಡಿಮಿಡಿಗೊಂಡ ಬ್ರಿಟಿಷ್ ಅಧಿಕಾರಿ ಕಾರನ್ನು ತಮ್ಮ ಬಳಕೆಗೆ ನೀಡದಿದ್ದಲ್ಲಿ ನೋಂದಣಿಯನ್ನು ರದ್ದು ಮಾಡುವುದಾಗಿ ಬೆದರಿಕೆ ಹಾಕುತ್ತಾರೆ. ಹಾಗೆ ಆಗಿದ್ದಲ್ಲಿ ಕಾರನ್ನು ಸಗಣಿಯ ಭರಣಿ ತಟ್ಟಿ ಒಣಗಿಸಲಿಡುತ್ತೇನೆ ವಿನಃ ಬ್ರಿಟಿಷರ ಬಳಕೆಗೆ ಯಾವುದೇ ಕಾರಣಕ್ಕೂ ನೀಡುವುದಿಲ್ಲವೆಂದು ದಿಟ್ಟವಾಗಿ ಉತ್ತರಿಸುತ್ತಾರೆ ಕಾಶಿಬಾಯಿ. ಉದ್ವೇಗಗೊಂಡ ಬ್ರಿಟಿಷ್ ಅಧಿಕಾರಿ ಕಾಶಿಬಾಯಿ ಅವರ ರೋಲ್ಸ್ ರಾಯ್ಸ್ ಕಾರ್ನ ನೋಂದಣಿಯನ್ನು ರದ್ದು ಮಾಡಿಸುತ್ತಾರೆ. ಅಷ್ಟೇ ಸ್ವಾಭಿಮಾನದಿಂದ ಕಾಶಿಬಾಯಿ ಅವರು ಮೊದಲೇ ಹೇಳಿದಂತೆ ತಮ್ಮ ಪ್ರತಿಷ್ಠೆಯ ವಸ್ತುವಾಗಿದ್ದ ರೋಲ್ಸ್ ರಾಯ್ಸ್ ಕಾರನ್ನು ಸಗಣಿಯ ಭರಣಿಗಳನ್ನು ಒಣಗಿಸಲು ಇಡುತ್ತಾರೆ. ಎಂಥ ಸ್ವಾಭಿಮಾನ, ಎಂಥ ದೇಶಾಭಿಮಾನ! ಕಾಶಿಬಾಯಿ ಅವರು ಬ್ರಿಟಿಷರಿಗೆ ಧಿಕ್ಕಾರ ಹೇಳಿದ ರೀತಿಯೇ ವಿಶಿಷ್ಟ. ಈ ವಿಡಿಯೋ ನಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗೆ ನನ್ನನ್ನು ಫಾಲೋ ಮಾಡೋದನ್ನ ಮರಿಬೇಡಿ. ನಾನು ನಿಮ್ಮ ಆದರ್ಶ್.